ಎಲ್ರಿಗೂ ನಮಸ್ಕಾರ. ತಾಜ್ ಮಹಲ್ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಪ್ರೀತಿಯ ಸಂಕೇತ ಅಲ್ವಾ? ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದು. ಆದರೆ ಈ ಬಿಳಿ ಅಮೃತಶಿಲೆಯ ಸೌಂದರ್ಯದ ಕೆಳಗೆ ಎಷ್ಟೊಂದು ರಹಸ್ಯಗಳು ಅಡಗಿವೆ ಅಂತ ಗೊತ್ತಾ? ಬನ್ನಿ, ಇವತ್ತು ಆ ಸತ್ಯಗಳನ್ನ ಒಂದೊಂದಾಗಿ ನೋಡೋಣ. ನೋಡಿ, ತಾಜ್ ಮಹಲ್ ಅಂದ್ರೇನೆ ಹಾಗೆ. ಚಕ್ರವರ್ತಿ ಶಹಜಹಾನ್ ತನ್ನ ಪ್ರೀತಿಯ ಪತ್ನಿ ಮುಮ್ತಾಜ್ಗಾಗಿ ಕಟ್ಟಿಸಿದ ಒಂದು ಶಾಶ್ವತ ಪ್ರೇಮ ಕಾವ್ಯ. ಪ್ರೀತಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಇದು ಯಾವತ್ತಿಗೂ ಅಳಿಯದ ಒಂದು ಪ್ರೀತಿಯ ಚಿಹ್ನೆ. ಆದ್ರೆ ಒಂದ್ ನಿಮಿಷ, ಇದೇ ಪ್ರೀತಿಯ ಸಂಕೇತದ ಅಡಿಪಾಯದಲ್ಲೇ ಅದರ ವಿನಾಶದ ಒಂದು ಸೀಕ್ರೆಟ್ ಅಡಗಿದೆ ಎಂದೇ ನಂಬೋಕಾಗತ್ತಾ? ಹೌದು, ಇತ್ತೀಚೆಗೆ ಒಂದು ವಿಷಯ ಗೊತ್ತಾಗಿದೆ. ಅದು ನಿಜಕ್ಕೂ ಎಲ್ಲರನ್ನೂ ಆತಂಕಕ್ಕೆ ತಳ್ಳಿದೆ. ಸರಿ, ಹಾಗಾದ್ರೆ ಈ ರಹಸ್ಯದ ಮೂಲ ಎಲ್ಲಿದೆ ಅಂತ ನೋಡೋಣ. ಎಲ್ಲ ಶುರುವಾಗೋದೇ ತಾಜ್ ಮಹಲ್ನ ಫೌಂಡೇಶನ್ ಅಂದ್ರೆ ಅದರ ಅಡಿಪಾಯದಿಂದ. 2021ರಲ್ಲಿ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ಶಾಕಿಂಗ್ ವಾರ್ನಿಂಗ್ ಕೊಡ್ತು. ಏನಂದ್ರೆ, ತಾಜ್ ಮಹಲ್ನ ನಿರ್ಮಾಣದಲ್ಲಿರೋ ಒಂದು ದೊಡ್ಡ ವೀಕ್ನೆಸ್ ಅದರ ಅಸ್ತಿತ್ವಕ್ಕೆ ಅಪಾಯ ತರಬಹುದು ಅಂತ. ನೋಡಿ, ಇವಾಗ ನಾವು ಮನೆ ಕಟ್ಟೋಕೆ ಸಿಮೆಂಟ್, ಸ್ಟೀಲ್ ಎಲ್ಲ ಬಳಸ್ತೀವಿ. ಆದ್ರೆ ಸಿಮೆಂಟ್ ಕಂಡುಹಿಡಿಯೋಕ್ಕೂ 200ಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಕಟ್ಟಿದ ಈ ಬೃಹತ್ ಕಟ್ಟಡದ ತೂಕವನ್ನ ಯಾವ್ದು ತಡ್ಕೊಂಡಿದೆ? ಕಲ್ಲಲ್ಲ, ಕಾಂಕ್ರೀಟ್ ಅಂತೂ ಖಂಡಿತ ಅಲ್ಲ. ಹಾಗಾದ್ರೇನು? ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ನಿಜ ಏನಂದ್ರೆ, ತಾಜ್ ಮಹಲ್ ನಿಂತಿರೋದು ಒಂದು ಮರದ ಅಡಿಪಾಯದ ಮೇಲೆ. ಇಲ್ಲೇ ನೋಡಿ ಆ ಕಾಲದ ಇಂಜಿನಿಯರ್ಗಳ ಬ್ರಿಲಿಯನ್ಸ್. ಅವರು ಬಳಸಿದ್ದು ಯಾವುದೋ ಸಾಮಾನ್ಯ ಮರವನ್ನ ಅಲ್ಲ, ಬದಲಾಗಿ ಎಬೋನಿ ಅನ್ನೋ ಒಂದು ಸ್ಪೆಷಲ್ ಮರವನ್ನ. ಇದರ ಸ್ಪೆಷಾಲಿಟಿ ಏನ್ ಗೊತ್ತಾ? ಇದಕ್ಕೆ ನೀರು ಅಂದ್ರೆ ತೇವಾಂಶ ಸದಾ ಬೇಕು. ನೀರು ಸಿಕ್ಕಿದಷ್ಟು ಇದು ಗಟ್ಟಿಯಾಗುತ್ತೆ, ನೀರ್ ಇಲ್ಲದಿದ್ರೆ ಮುರಿದೋಗತ್ತೆ. ಓ, ಈಗ ಗೊತ್ತಾಯ್ತಲ್ವಾ ತಾಜ್ ಮಹಲ್ ಅನ್ನ ಯಾಕೆ ಯಮುನಾ ನದಿಯ ದಡದಲ್ಲೇ ಕಟ್ಟಿದ್ರು ಅಂತ. ಆ ನದಿಯ ನೀರೇ ಈ ಮರದ ಫೌಂಡೇಶನ್ಗೆ ಜೀವ. ಅದೇ ಅದರ ಬಲ. ಸರಿ, ಈಗ ಫೌಂಡೇಶನ್ ಸೀಕ್ರೆಟ್ ಗೊತ್ತಾಯ್ತು. ಬನ್ನಿ, ಈಗ ಕಟ್ಟಡದ ಮೇಲ್ಭಾಗದ ಡಿಸೈನ್ ಬಗ್ಗೆ ನೋಡೋಣ. ಯಾಕಂದ್ರೆ ಅದು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ಇದನ್ನ ಕಟ್ಟೋಕೆ ಎಷ್ಟು ದೊಡ್ಡ ಮಟ್ಟದ ಯೋಜನೆ ಇತ್ತು ಅಂತ ಸ್ವಲ್ಪ ಯೋಜನೆ ಮಾಡಿ ನೋಡಿ. 22,000 ಜನ 22 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಏಷ್ಯಾದ ಬೇರೆ ಬೇರೆ ದೇಶಗಳಿಂದ ತರಿಸಿದ 28 ಥರದ ಬೆಲೆಬಾಳೋ ಕಲ್ಲುಗಳನ್ನು ಬಳಸಿದ್ದಾರೆ. ಅಬ್ಬಾ, ಎಂಥ ದೊಡ್ಡ ಪ್ರಾಜೆಕ್ಟ್ ಅಲ್ವಾ? ಆದ್ರೆ ಬರೀ ಸೌಂದರ್ಯ ಅಷ್ಟೇ ಅಲ್ಲ, ಇದನ್ನ ಕಟ್ಟಿದವರು ಮುಂದಿನ ಅನಾಹುತಗಳ ಬಗ್ಗೆನೂ ಯೋಚನೆ ಮಾಡಿದ್ರು. ಇದು ತುಂಬಾನೇ ಇಂಟ್ರೆಸ್ಟಿಂಗ್. ತಾಜ್ ಮಹಲ್ ಸುತ್ತ ಇರೋ ಆ 4 ಮಿನಾರ್ಗಳನ್ನ ನೋಡಿ. ಅವನ್ನ ಸ್ವಲ್ಪ ಹೊರಗಡೆಗೆ ವಾಲಿದ ಹಾಗೆ ಕಟ್ಟಿದ್ದಾರೆ. ಯಾಕೆ ಗೊತ್ತಾ? ಒಂದು ವೇಳೆ ದೊಡ್ಡ ಭೂಕಂಪ ಏನಾದ್ರೂ ಬಂದ್ರೆ ಆ ಮಿನಾರ್ಗಳು ಹೊರಗಡೆ ಬೀಳ್ತವೆ ಹೊರತು ಮುಖ್ಯ ಗುಮ್ಮಟದ ಮೇಲೆ ಬೀಳಲ್ಲ. ಎಂಥ ಯೋಚನೆ ಅಲ್ವಾ? ಈ ಸೇಫ್ಟಿ ಫೀಚರ್ಸ್ ಬಿಟ್ಟು ನೋಡಿದ್ರೆ ತಾಜ್ ಮಹಲ್ ನಿಜಕ್ಕೂ ಒಂದು ಕಲೆಯ ಅದ್ಭುತ. ಅದರ ಪರ್ಫೆಕ್ಟ್ ಸಿಮೆಟ್ರಿ, ಅಂದ್ರೆ ಎರಡೂ ಬದಿ ಒಂದೇ ಥರ ಇರೋದು. ಅಷ್ಟೇ ಅಲ್ಲ, ಅದು ದಿನದ ಒಂದೊಂದು ಹೊತ್ತಲ್ಲಿ ಒಂದೊಂದು ಬಣ್ಣದಲ್ಲಿ ಕಾಣುತ್ತೆ. ಬೆಳಿಗ್ಗೆ ನೋಡಿದ್ರೆ ಪಿಂಕ್, ಮಧ್ಯಾಹ್ನ ನೋಡಿದ್ರೆ ಪಳಪಳ ಹೊಳೆಯೋ ಬಿಳಿ, ಆ ರಾತ್ರಿ ಚಂದ್ರನ ಬೆಳಕಲ್ಲಿ ನೋಡಿದ್ರೆ ಚಿನ್ನದ ಬಣ್ಣ. ಇದೇ ಅದನ್ನ ವಿಶೇಷವಾಗಿಸೋದು. ಆದ್ರೆ ತಾಜ್ ಮಹಲ್ ಕತೆ ಬರೀ ಕಟ್ಟಿದ್ರ ಬಗ್ಗೆ ಮಾತ್ರ ಅಲ್ಲ, ಕಟ್ಟದೆ ಉಳಿದುಹೋದ ಒಂದು ಕನಸಿನ ಬಗ್ಗೆನೂ ಇದೆ. ಅದೇ ಕಪ್ಪು ತಾಜ್ ಮಹಲ್ನ ನಿಗೂಢ ಕತೆ. ಒಬ್ಬ ಫ್ರೆಂಚ್ ಟ್ರಾವೆಲರ್ ಹೇಳೋ ಪ್ರಕಾರ, ಶಹಜಹಾನ್ ತನ್ಗೋಸ್ಕರ ಯಮುನಾ ನದಿಯ ಇನ್ನೊಂದು ಕಡೆ ಕಪ್ಪು ಮಾರ್ಬಲ್ನಲ್ಲಿ ಇದೇ ಥರದ ಇನ್ನೊಂದು ತಾಜ್ ಮಹಲ್ ಕಟ್ಟೋಕೆ ಪ್ಲಾನ್ ಮಾಡಿದಾನಂತೆ. ಆದ್ರೆ ಇತಿಹಾಸಕಾರರು ಹೇಳ್ತಾರೆ ಇದೆಲ್ಲ ಸುಳ್ಳು, ಬರೀ ಕಟ್ಟುಕತೆ ಅಂತ. ಸಿಕ್ಕಿರೋ ಕಪ್ಪು ಕಲ್ಲುಗಳು ಕೂಡ ಬಣ್ಣ ಕಳೆದುಕೊಂಡ ಬಿಳಿ ಮಾರ್ಬಲ್ ಅಷ್ಟೇ ಅಂತಾರೆ. ಯಾವುದು ನಿಜ, ಯಾವುದು ಸುಳ್ಳು, ಆ ಚರ್ಚೆ ಇವತ್ತಿಗೂ ನಡೀತಾನೇ ಇದೆ. ಸರಿ, ಈಗ ಇನ್ನೊಂದು ದೊಡ್ಡ ಸೀಕ್ರೆಟ್ ಕಡೆ ಹೋಗೋಣ. ಇದು ತಾಜ್ ಮಹಲ್ನ ಹೃದಯದಲ್ಲೇ ಇರುವ ಸಮಾಧಿಗಳ ಬಗ್ಗೆ. ತಾಜ್ ಮಹಲ್ ಒಳಗೆ ಹೋದಾಗ ನಮ್ಗೆಲ್ಲ ಕಾಣೋ ಆ ಸುಂದರವಾದ ಸಮಾಧಿಗಳಿದೆಯಲ್ಲ, ಅವು ನಿಜವಾದ ಸಮಾಧಿಗಳಲ್ಲ. ಹೌದು, ಅವು ಖಾಲಿ ಇವೆ. ಅವು ಬರೀ ಒಂದು ಸ್ಮಾರಕ ಅಷ್ಟೇ. ಹಾಗಾದ್ರೆ ಅಸ್ಲಿ ಸಮಾಧಿಗಳು ಎಲ್ಲಿದಾವೆ? ಮುಮ್ತಾಜ್ ಮೆಹಲ್ ಅವರ ಅಂತಿಮ ಸಂಸ್ಕಾರದ ಕಥೆನೇ ಒಂದು ದೊಡ್ಡ ಪ್ರಯಾಣ. ಅವರು ತೀರ್ಕೊಂಡ ಮೇಲೆ ಅವರ ದೇಹವನ್ನ ಮೊದಲು ಬುರ್ಹಾನ್ಪುರ್ನಲ್ಲಿ ಸಮಾಧಿ ಮಾಡಿದ್ರು. ಆಮೇಲೆ ತಾತ್ಕಾಲಿಕವಾಗಿ ಯಮುನಾ ನದಿಯ ಆಚೆ ಒಂದು ತೋಟಕ್ಕೆ ಸ್ಥಳಾಂತರಿಸಿ ಕೊನೆಗೆ ತಾಜ್ ಮಹಲ್ ಕಟ್ಟದ ಮೇಲೆ ಇಲ್ಲಿಗೆ ತಂದು ಸಮಾಧಿ ಮಾಡಿದ್ರು. ಅಂದ್ರೆ 3 ಸಮಾಧಿಗಳು. ಹಾಗಾಗಿ ಮುಮ್ತಾಜ್ ಮತ್ತೆ ಶಹಜಹಾನ್ ಇಬ್ಬರ ನಿಜವಾದ ಸಮಾಧಿಗಳು ನಾವು ನೋಡುವ ಜಾಗದ ನೇರವಾಗಿ ಕೆಳಗಡೆ ಒಂದು ರಹಸ್ಯವಾದ ಕೋಣಲಿವೆ. ಯಾರ ಕಣ್ಣಿಗೂ ಬೀಳದೆ ಶಾಶ್ವತವಾಗಿ ಗೌರವದಿಂದ ವಿಶ್ರಾಂತಿ ಪಡಿತಿವೆ. ಈ ಎಲ್ಲ ರಹಸ್ಯಗಳನ್ನ ನೋಡಿದ್ಮೇಲೆ ನಾವು ಮತ್ತೆ ಮೊದಲು ಹೇಳಿದ ಆ ವಾರ್ನಿಂಗ್ಗೆ ವಾಪಸ್ ಬರೋಣ. ಯಾಕಂದ್ರೆ ಇವತ್ತು ಆ ಅಪಾಯ ನಿಜಕ್ಕೂ ತುಂಬಾನೇ ದೊಡ್ಡದಾಗಿದೆ.
ಒಂದು ಕಾಲದಲ್ಲಿ ತಾಜ್ ಮಹಲ್ನ ಅಡಿಪಾಯಕ್ಕೆ ಜೀವವಾಗಿದ್ದ ಯಮುನಾ ನದಿ ಇವತ್ತು ಏನಾಗಿದೆ? ಪೊಲ್ಯೂಷನ್, ಕಸ, ಇದರಿಂದಾಗಿ ನದಿ ಅಪಾಯಕಾರಿ ಮಟ್ಟಕ್ಕೆ ಬತ್ತಿ ಹೋಗ್ತಾ ಇದೆ. ನೀರಿಗಿಂತ ಹೆಚ್ಚಾಗಿ ಕಸವೇ ತುಂಬಿದೆ. ನದಿಯಲ್ಲಿ ನೀರೇ ಇಲ್ಲ ಅಂದ್ಮೇಲೆ ಏನಾಗುತ್ತೆ? ಆ ಎಬಣಿ ಮರದ ಅಡಿಪಾಯಕ್ಕೆ ಬೇಕಾದ ತೇವಾಂಶ ಸಿಗ್ತಾ ಇಲ್ಲ. ಇದರಿಂದಾಗಿ ಆ ಮರ ಒಣಗಿ ಬಿರುಕು ಬಿಟ್ಟು ವೀಕ್ ಆಗ್ತಾ ಇದೆ. ಇದು ಇಡೀ ತಾಜ್ ಮಹಲ್ ಕಟ್ಟಡಕ್ಕೆ ತುಂಬಾನೇ ಅಪಾಯಕಾರಿ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೊಟ್ಟಿರೋ ಎಚ್ಚರಿಕೆ ತುಂಬಾನೇ ಸ್ಪಷ್ಟವಾಗಿದೆ. ಯಮುನಾ ನದಿಯನ್ನ ಉಳಿಸಿ, ಇಲ್ಲಾಂದ್ರೆ ತಾಜ್ ಮಹಲ್ ನಿಮ್ಮ ಕಣ್ಣು ಮುಂದೆಯೇ ಅವಶೇಷಗಳ ರಾಶಿಯಾಗೋದನ್ನ ನೋಡ್ಬೇಕಾಗತ್ತೆ ಅಂತ. ಇದೆಲ್ಲ ಕೇಳಿದ್ಮೇಲೆ ಒಂದು ಗಂಭೀರವಾದ ಪ್ರಶ್ನೆ ನಮ್ಮುಂದೆ ನಿಲ್ಲುತ್ತೆ. ನಾವೆಲ್ಲ ಶಾಶ್ವತ ಪ್ರೀತಿಯ ಸಂಕೇತ ಅಂತ ಕರೆಯೋ ಈ ಅದ್ಭುತದ ಅಡಿಪಾಯವೇ ಅಶಾಶ್ವತವಾದ್ರೆ, ಈ ಅಮೂಲ್ಯವಾದ ಪರಂಪರೆಯನ್ನ ಕಾಪಾಡೋದು ಹೇಗೆ?